ಬ್ರೂಕ್ ಬಾಂಡ್ ರೆಡ್ ಲೇಬಲ್ ಸುವರ್ಣ ಪರಿವಾರ ಅವಾರ್ಡ್ಸ್ ಪವರ್ಡ್ ಬೈ ಇಂದುಲೆ ಕಬ್ರಿಂಗ್ ಆಯಿಲ್ ಇದೆ ಏಪ್ರಿಲ್ 11 ಮತ್ತು 12ರಂದು ಸಂಜೆ 6 ಗಂಟೆಗೆ. ಇವಾಗ 3 ರೌಂಡನ್ನು ಮುಕ್ತಾಯಗೊಳಿಸಿದ್ದೀವಿ. ಇವಾಗ ನಾವು ನಿಮ್ಮ ಹೊಂದಾಣಿಕಾ ಪರೀಕ್ಷೆಯನ್ನು ಮಾಡುತ್ತೀವಿ. ನೀವು ನಿಮ್ಮ ಪಾತ್ರದಲ್ಲಿ ಹಾಗೂ ನಿಜ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಪರೀಕ್ಷೆ ಮಾಡೋಣ. ಸೊ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಕ್ವೆಶನ್ಸ್ ನಾವು. ಓಕೆ, ನಾನೇ ಫಸ್ಟ್ ಕ್ವೆಶನ್ಸ್ ಕೇಳ್ತೀನಿ. ಸಮರ್ಥ್, ಹೇಳಿ ಪ್ರಾರ್ಥನಾ ಅವರೇ. ಕ್ವೆಶನ್ಸ್ ನನ್ನಿಂದಾನೇ ಸ್ಟಾರ್ಟ್ ಆಗಲಿ. ನನ್ನ ಮೊದಲನೇ ಪ್ರಶ್ನೆ, ನನ್ನ ಫೇವ್ರೆಟ್ ಫುಡ್ ಯಾವುದು? ಪ್ರಾರ್ಥನಾದ ಸೌಮ್ಯಂದ. ಎರಡು. ಸೌಮ್ಯಂದಾದರೆ ಈ ನಾನ್ ವೆಜ್ಜಿಗೆ ಸಂಬಂಧಪಟ್ಟಿದ್ದು ಯಾವ್ದಾರು ಆಗಿರ್ಬೋದು. ಈ ಚಿಕನು, ಮಟನ್ನು, ಆಳು ಮೂಳು. ಹಾಳು ಮೂಳೆಲ್ಲ ತಿನ್ನಲ್ಲ ನಾನು. ಅದೆಲ್ಲ ಆಳು ಮೂಳೆ. ಪ್ರಾರ್ಥನೆಗೆ ಯಾರು ಕೇಳೇ ಇರಲ್ಲ ಅಂತ ಹೆಸರುಗಳು ಯಾವುದಂದರೆ ಅದೇನೋ ಕಿಚಡಿ ಪಚಡಿ, ಅದೇನೇನೋ ಅದು ಯಾವುದೋ ಸೋರೆಕಾಯ್ದು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಕರೆಕ್ಟಾ? ಅದು ಕೊನೆಯಲ್ಲಿ ಹೇಳ್ತೀನಿ. ಓಕೆ, ನನ್ನ ಸೆಕೆಂಡ್ ಕ್ವೆಶ್ಚನ್, ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಯಾವ ಜಾಗಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀನಿ? ಪ್ರಾರ್ಥನಾ ಆದರೆ ದೇವಸ್ಥಾನ. ಸೌಮ್ಯ ಆದರೆ? ಸೌಮ್ಯ ಆದರೆ ಲಾಂಗ್ ಡ್ರೈವ್. ಓಕೆ. ನನ್ನ ಮೂರನೇ ಪ್ರಶ್ನೆ, ನನ್ನ ಫೇವ್ರೆಟ್ ಕಲರ್ ಯಾವುದು? ಬ್ಲೂ. ಬ್ಲೂ ಅಂದರೆ ತುಂಬ ಬ್ಲೂ ಇದೆ. ಸ್ಕೈ ಬ್ಲೂ ಇದೆ, ಡಾರ್ಕ್ ಬ್ಲೂ ಇದೆ, ನೆವಿ ಬ್ಲೂ ಇದೆ, ಸಿ ಬ್ಲೂ ಇದೆ. ಎಲ್ಲ ಬ್ಲೂನೇ ತಾನೆ, ಕೊನೆಗೆಲ್ಲ ಬ್ಲೂ ಬ್ಲೂ ಅಂತಾನೆ ಎಂಡ್ ಆಗುತ್ತೆ. ಅಲ್ಲ, ಬ್ಲೂ ಬ್ಲೂ ಅಂತ ಎಂಡ್ ಆಗ್ಬೋದು, ಬಟ್ ಆದರೂ ಫೇವ್ರೆಟ್ ಅಂತ ಒಂದಿರುತ್ತಲ್ವಾ? ರಾಯಲ್ ಬ್ಲೂ. ಓಕೆ ಓಕೆ, ನನ್ನ ನೆಕ್ಸ್ಟ್ ಕ್ವೆಶ್ಚನ್, ನಾನು ಬೇಜಾರಾಗಿದ್ದೀನಿ ಅಂತ, ನನಗೆ ಬೇಸರ ಆಗಿದೆ ಅಂತ ನಿನಗೆ ಯಾವಾಗ ಗೊತ್ತಾಗುತ್ತೆ? ನನ್ನ ಜೊತೆ ಯಾವಾಗ ಮಾತಾಡಲ್ವೋ, ಯಾವಾಗ ಹಾಡು ಹೇಳಲ್ವೋ, ಸುಮ್ಮನೆ ಕೂತಿರ್ತೀವಿ, ಅವಾಗ ಗೊತ್ತಾಗತ್ತೆ. ಓಕೆ, ಕೂಲ್. ನನ್ನ ನೆಕ್ಸ್ಟ್ ಕ್ವೆಶ್ಚನ್, ನಾನು ತುಂಬ ಪ್ರೀತಿ ಮಾಡೋದು ಯಾವ ವ್ಯಕ್ತಿನ, ಯಾರನ್ನ ತುಂಬ ಇಷ್ಟಪಡ್ತೀನಿ? ನಿಮ್ಮಮ್ಮ. ಓಕೆ, ಆ್ಯಂಡ್ ನಾನು ಜಾಸ್ತಿ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಅಥವಾ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ? ನೀನು ಪ್ರಾರ್ಥನಾ ಸೌಮ್ಯನ? ಎರಡೂ ಹೇಳ್ಬೋದು. ಎರಡೆರಡೆಲ್ಲ ಕೇಳ್ಬಿಡುತ್ತಲೇ. ಪ್ರಾರ್ಥನಾ ಆದರೆ ಯಾವಾಗ ಅಂದರೆ ನಮ್ಮಿಂದಾಗಿ ನನ್ನ ಮಗಳು ಈ ಥರ ಕಷ್ಟ ಅನುಭವಿಸ್ತೀಳಪ್ಪ, ಒಂಥರ ಏನೋ ಯಾವಾಗ ಸಮರ್ಥ ನಾನು ಒಂದಾಗ್ತೀವಿ ಅನ್ನೋದ್ರ ಬಗ್ಗೆ ಖಂಡಿತ ಇಲ್ಲ, ಯೋಚನೆ ಇಲ್ಲವೇ ಇಲ್ಲ. ಐ ಆಮ್ ಅನ್ ಇಂಡಿಪೆಂಡೆಂಟ್ ಲೇಡಿ. ಹೋಗಲಿ ಬಿಡು. ಹಾಂ, ಅದಕ್ಕೆ ಹೇಳಿದ್ವಿ ಒಂದು ಕೇಳು ಅಂತ. ಎರಡು ಹೇಳಿ. ಸೌಮ್ಯ ಯಾವುದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ತಾಳೆ ಅಂದರೆ, ನನ್ನ ಫ್ಯಾಮಿಲಿನ ಯಾವಾಗ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಸೂಪರ್. ಪ್ರಾರ್ಥನಾ ಅವರೇ, ಒಂದು ಪ್ರಶ್ನೆ. ಇವಾಗ ನೀವು ಅವರನ್ನು ಎಷ್ಟು ಅಂತ ರೇಟ್ ಮಾಡೋಕ್ಕೆ ಬಯಸ್ತೀರಾ? 1ರಿಂದ 5ರಲ್ಲಿ? 1ರಿಂದ 5ರಲ್ಲಿ. ಸೊ 5 ಬೀಯಿಂಗ್ ಟಾಪ್. 3.5. ಅಷ್ಟೇನಾ? ಅಷ್ಟೇ. ಸಮರ್ಥ ಅವರು ಅಷ್ಟೇ ಅರ್ಥ ಮಾಡ್ಕೊಂಡಿರೋದಾ ನಿಮ್ಮನ್ನು? ಅಷ್ಟೇ ಅರ್ಥ ಮಾಡ್ಕೊಂಡಿರೋದು ನಾನು ಏನೇನು ತಪ್ಪು ಹೇಳಿದೆ ಅಂತ ಹೇಳಿ ನೋಡೋಣ. ಹೇಳ್ತೀನಿ. ಇವಾಗ ನಿನ್ನ ಸರ್ದಿ ಸ್ಟಾರ್ಟ್ ಆಗಿದೆ. ಸಮರ್ಥ ಅವರೇ, ನೀವು ಕ್ವೆಶ್ಚನ್ ಕೇಳಬಹುದು. ಖಂಡಿತ. ಮೊದಲನೇದಾಗಿ ಪ್ರಾರ್ಥನಾ ಅವ್ರಿಗೆ ನನ್ನ ಕ್ವಶನ್ ಏನಂದರೆ, ನನಗೆ ಯಾರಂದರೆ ತುಂಬ ಇಷ್ಟ? ನಾನು. ನಿನಗೆ ಜಾಸ್ತಿ ಇಷ್ಟ ಆಗೋದು ಅಂದರೆ ನಿನ್ನ ತಂದೆ. ಓಕೆ, ನೆಕ್ಸ್ಟು. ಸೀರಿಯಲ್ನಲ್ಲಿ ನಾವಿಬ್ಬರು ಮದುವೆ ಆಗಿ ಎಷ್ಟು ವರ್ಷಗಳು ಆಯಿತು? 2. 1.25. 1.5. ಆಮೇಲೆ 1.25. ಆಮೇಲೆ 1 ವರ್ಷ ಆಗಿರ್ಬೋದು. ಆಮೇಲೆ ನಮಗೆ ಮಗುಗೆ 3 ವರ್ಷ ಆಗೋಯ್ತು. ಇವಳಿಗೆ ಮದುವೆ ಆಗಿ 1.5 2 ಮೇಲೆ ಹೋಗಲೇ ಇಲ್ಲ. ಓಕೆ, 3 ವರ್ಷ. ಕಷ್ಟಪಟ್ಟು ಮದುವೆ ಆಗಿದ್ದೆ. ನಾನು ಅಷ್ಟೇ ಕಷ್ಟಪಟ್ಟು ಮದುವೆ ಆದೆ. ನೀನು ಇಷ್ಟಪಟ್ಟಿದ್ದೆ, ಹೋಗಲಿ ಬಿಡು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ. ನೆಕ್ಸ್ಟ್ ಕ್ವಶನ್,
ನಾನು ಫ್ರೀ ಆಗಿದ್ದಾಗ ಅಥವಾ ರಜದಲ್ಲಿದ್ದಾಗ ಯಾವ ಪ್ಲೇಸ್ಗೆ ಹೋಗೋಕೆ ಇಷ್ಟಪಡ್ತೀನಿ? ಐ ಥಿಂಕ್ ಸಮರ್ಥ ಅಥವಾ ಪ್ರಶಾಂತ. ಆ್ಯಕ್ಚುಲಿ ಎರಡರಲ್ಲೂ ಕಾಮನ್ ಅದು. ಓಕೆ, ಟ್ರೆಕ್ಕಿಂಗ್ ಅನಿಸುತ್ತೆ ಜಾಸ್ತಿ. ನೀನು ಹಿಲ್ ಸ್ಟೇಷನ್ಸ್ಗೆ ಹೋಗೋಕ್ಕೆ ಇಷ್ಟಪಡ್ತೀಯಾ? ಟ್ರೆಕ್ಕಿಂಗ್ ಎಕ್ಸೆಟ್ರಾ ಕೋತಿ ಥರ ಮರದಿಂದ ಮರಕ್ಕೆ ಜಂಪ್ ಆಗೋಕ್ಕೆಲ್ಲ ಇಷ್ಟಪಡ್ತೀಯಾ ಅನ್ಸುತ್ತೆ. ಓಕೆ, ಮುಂದಿನ ಪ್ರಶ್ನೆ ಇಲ್ಲಿದೆ. ಎಲ್ಲಿದೆ? ಇಲ್ಲಿ ಇವಾಗ ಬರುತ್ತೆ, ಇಲ್ಲಿಂದ ಹಿಂಗೆ ಉದ್ರತಿ. ಇವಾಗ ನಿನ್ನ ಫೇವ್ರೆಟ್ ಕೋ-ಸ್ಟಾರ್ ಯಾರು? ನಂಗೆ ಗೊತ್ತು ನಾನೇ ಅಂತ ಹೇಳ್ಬಿಡು ಹೋಗಲಿ. ಖಂಡಿತ ನೀನೇ. ಓಕೆ, ಆಮೇಲೆ ನನಗೆ ಯಾವ ಥರ ಮೂವೀಸ್ ಅಂದರೆ ಇಷ್ಟ? ನೀನು ಯಾವಾಗಲೂ ಗೊಳೋ ಅಂತಿರ್ತೀಯ. ಐ ಥಿಂಕ್ ನೀನು ಗೊಳೋ ಅಂತಿರೋ ಮೂವೀಸೇ ಇಷ್ಟ ಅನ್ಸುತ್ತೆ. ನಾನು ಗೊಳೋ ಅಂತ ಇರ್ತೀರ ಜಾಸ್ತಿ. ನಾನು ಹೇಳೋದಕ್ಕಿಂತ ಇವನೇ ಮುಖ ಅಂತ ಇಟ್ಕೊಂಡಿರ್ತಾನೆ. ಸೊ ಐ ಥಿಂಕ್ ನಿಂಗೆ ಆ ಥರ ಜೋಶ್ ಮೂವೀಸ್ ಎಲ್ಲ ನೀನು ಜನ್ಮದಲ್ಲೂ ನೋಡಿರಲ್ಲ. ಸೊ ಇಲ್ಲಾಂದರೆ ನಂತರ ಜೋಶ್ ಆಗಿರ್ತಾ ಇದ್ದೆ. ಯಾವಾಗಲೂ ಪ್ಯಾಥೋ ಸಾಂಗ್ಸ್ ಕೇಳ್ತಿರ್ತೀಯ, ಹಾಡ್ತಿರ್ತೀಯ. ಐ ಥಿಂಕ್ ಅಂಥ ಮೂವೀಸೇ ಇಷ್ಟ ಅನ್ಸುತ್ತೆ. ಇದು ಪ್ರಶಾಂತ್ ಬಗ್ಗೆನ ಸಮರ್ಥ ಬಗ್ಗೆನಾ? ಎರಡೂ. ಅಯ್ಯಯ್ಯೋ. ಓಕೆ, ಹಾಂ. ನೆಕ್ಸ್ಟ್, ನನ್ನ ಫೇವ್ರೆಟ್ ಕಲರ್ ಯಾವುದು? ನಿನ್ನ ಫೇವ್ರೆಟ್ ಕಲರ್ ಬ್ಲೂ, ರೆಡ್, ಬ್ಲೂ, ವೈಟ್. ಓ, ಬ್ಲೂ, ರೆಡ್ ಆ್ಯಂಡ್ ಬ್ಲೂ, ವೈಟ್. No. Blue, red, white. Maybe black. Maybe yellow, pink, purple, orange, saffron, green. ಇನ್ಯಾವುದು ಉಳಿಸಿದ್ಯಾ? ಎಲ್ಲ ಹೇಳ್ಬಿಟ್ಟಿದ್ಯಾ ಅಲ್ಲಿ. ಸೊ ಅದರಲ್ಲಿ ಯಾವ್ದಾದ್ರು ನೀನು ಸೆಲೆಕ್ಟ್ ಮಾಡ್ಕೋ ಫೇವ್ರೆಟ್ ಕಲರ್. ಓ, ಹಂಗೆ ನನಗೆ ಬಿಟ್ಬಿಟ್ಯಾ? ಕೊನೆಗೆ ಹೇಳ್ತೀನಿ. ಹೇಳು. ನೆಕ್ಸ್ಟು, ನಮ್ಮ ಸೀರಿಯಲಲ್ಲಿ ನನಗೆ ಯಾರಂದರೆ ತುಂಬ ಇಷ್ಟ? ನಮ್ಮ ಸೀರಿಯಲಲ್ಲಿ ನಿನಗೆ ಅರ್ಥ ಅಂದರೆ ತುಂಬ ಇಷ್ಟ. ಓಕೆ, ಆಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೀರಿಯಲ್ನಲ್ಲಿ ನಾನು ಊಟದ ಸೀನು ಆ ಥರ ಎಲ್ಲ ಬಂದಾಗ ಏನು ತಿಂತೀನಿ? ಸೀರಿಯಲ್ನಲ್ಲಿ ಊಟದ ಸೀನೆಲ್ಲ ಬಂದಾಗ ಇವನು ಏನು ತಿಂತಾನೆ? ಊಟ ತಾನೇ ತಿನ್ನಕ್ಕೆ ಸಾಧ್ಯ, ಮಣ್ಣು ತಿನ್ನಕ್ಕೆ ಸಾಧ್ಯನಾ? ಆಬ್ವಿಯಸ್ಲಿ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ನೀನು ಊಟನೇ ತಿಂತೀಯ. ಊಟದ ಸೀನಿಗೆ ಅನ್ನ ಸಾರು. ನಾನು ಅದನ್ನು ಕೇಳಿದ್ದು ಅದರಲ್ಲಿ ಯಾವ ತಿಂತೀನಿ? ದಟ್ ಡಿಪೆಂಡ್ಸ್. ನೀನು ಇವಾಗ ಮಾರ್ನಿಂಗ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಥರ ಬಂದು ಕುತ್ಕೊಂಡಿದ್ರೆ, ಆ ಸೀನ್ ಬ್ರೇಕ್ಫಾಸ್ಟ್ ನೀನು ಆಫೀಸ್ಗೆ ಹೊರಡೋ ಥರ ಇದ್ದರೆ ನೀನು ಚಿತ್ರಾನ್ನನೋ ಪಲಾವೋ ಎಕ್ಸೆಟ್ರಾ ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ ಅಂತ ಅದು ಸೀರಿಯಲ್ದದು. ಅಂದರೆ ಐ ಮೀನ್ ಕಟ್ ಹೇಳಿದ್ಮೇಲೆ ಆ್ಯಕ್ಷನ್ ಹೇಳಿದಾಗ. ಆ್ಯಕ್ಷನ್ ಹೇಳ್ದಾಗನಾ? ಮೊಸರನ್ನ. ಗೊತ್ತಿರಪ್ಪ ನಂಗಿದೆಲ್ಲ. ಹೆಂಗೆ ಸಿಗಾಕಿಸ್ದೆ? ಎಸ್ ನಾನು ಗೆದ್ದೆ. ಸಮರ್ಥ ಹಾಗೂ ಪ್ರಾರ್ಥನಾ, ನಿಮ್ಮ ಹೊಂದಾಣಿಕೆ ಪರೀಕ್ಷೆ ಇಲ್ಲಿಗೆ ಮುಕ್ತಾಯವಾಗಿದೆ. ಹಾಗೆ ಸಮರ್ಥ ಅವರೇ, ನೀವು ಎಷ್ಟು ರೇಟ್ ಮಾಡಲು ಬಯಸ್ತೀರಾ 1ರಿಂದ 5ರಲ್ಲಿ? 1ರಿಂದ 5ರಲ್ಲಿ ಇವಳಿಗೆ 6 ಅಂತೆ. ಎಷ್ಟು ತೋರಿಸೋದು? ಇದನ್ನ ಹಂಗೆ ಆ ಕಡೆ ತಳ್ಳು ಸೈಡ್ಗೆ. 1. ಯಾಕೆ ಅಂತ ಕೇಳು ಅಂತ ಹೇಳಿದ್ದು ನಾನು. ನಾನು ಹೇಳಲ್ಲ. ಸೊ ನಾನು ನನಗೆ 3.5 ಕೊಟ್ಟಿಯಲ್ಲ, ಅದಕ್ಕೆ 1 ಕೊಟ್ಟೆ. 1 ಮಾತ್ರ ನೀನು ಕರೆಕ್ಟಾಗಿ ಹೇಳಿದ್ದು. ಎಕ್ಸ್ಕ್ಯೂಸ್ ಮೀ, ಯಾವ್ದು ಕರೆಕ್ಟಾಗಿ ಹೇಳಿದೆ ನೀನು? ಟ್ರೆಕ್ಕಿಂಗ್. ಅದೊಂದೇ. ನೀವು ಆನ್ ಸ್ಕ್ರೀನಲ್ಲಿ ಒಳ್ಳೆ ಗಂಡ ಹೆಂಡತಿ ಆಗಿದ್ದೀರಾ? 100% ಆಗಿದ್ದೀವಿ. ಅಲ್ಲ, ಆಗ್ತಿದ್ವೇನೋ ಅಷ್ಟರೊಳಗೆ ನಮ್ಮ ಡೈರೆಕ್ಟ್ರು ಡಿವೋರ್ಸ್ ಕೊಡಿಸ್ಬಿಟ್ರು. ಹಾಗಾಗಿ ಆಗಕ್ಕಾಗ್ತಿಲ್ಲ. ನಾವಿಬ್ರು ಒಳ್ಳೆ ಗಂಡ ಹೆಂಡತಿ. ಹೌದು. ಧನ್ಯವಾದಗಳು ಸಮರ್ಥ ಹಾಗೂ ಪ್ರಾರ್ಥನಾ. ಥ್ಯಾಂಕ್ ಯು. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿ ನಡೀಲಿ ಅಂತ ಬಯಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬ್ರೂಕ್ ಬಾಂಡ್ ರೆಡ್ ಲೇಬಲ್ ಸುವರ್ಣ ಪರಿವಾರ ಅವಾರ್ಡ್ಸ್ ಪವರ್ಡ್ ಬೈ ಇಂದುಲೆ ಕಬ್ರಿಂಗ್ ಆಯಿಲ್ ಇದೆ ಏಪ್ರಿಲ್ 11 ಮತ್ತು 12ರಂದು ಸಂಜೆ 6 ಗಂಟೆಗೆ.